ಸಂಜೆ ಆದರೆ ಸಾಕು, ಈ ವೀಕೆಂಡ್ ಬಂದರೆ ಸಾಕು, ಏನಾದರೂ ಒಂದು ಮಾಡಿಕೊಡಿ ಅಂತ ಮನೇಲಿ ಮಕ್ಕಳು ತಲೆ ತಿಂತಾರೆ. ಹಾಗಾಗಿ ತುಂಬ ಈಸಿಯಾಗಿ ಬೇಕ್ರಿ ಸ್ಟೈಲಲ್ಲಿರೋ ಅಂಥ ಒಂದು ಬ್ರೆಡ್ ಟೋಸ್ಟನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ಬಾಣಲಿಗೆ ಫಸ್ಟು ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ನಂತರ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ, ಪಿಂಕ್ ಅಥವಾ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬಾಡಿಸ್ಕೊಂಡು ನಂತರ ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್, ನೀವು ಫಸ್ಟು ಟೊಮ್ಯಾಟೊನ ಚೆನ್ನಾಗಿ ಮೆತ್ತಿಗೆ ಬಾಡಿಸ್ಕೊಂಡು ನಂತರ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಕ್ಯಾಪ್ಸಿಕಮ್ ಇನ್ನೂ ಕ್ರಿಸ್ಪಿ ಆ್ಯಂಡ್ ಕ್ರಂಚಿ ಆಗಿರುತ್ತೆ. ಇವಾಗ ಒಟ್ಟಿಗೆ ಏನಾದರೂ ಹಾಕ್ಕೋಬೋದು, ಬಟ್ ಚೆನ್ನಾಗಿ ಬಾಡಿಸ್ಕೊಂಡು ಟೊಮ್ಯಾಟೊ ಮಾತ್ರ ಫುಲ್ ಸಾಫ್ಟಾಗಿ ಆಗಬೇಕು, ಮೆತ್ತಗಾಗಿದ್ರೇ ರುಚಿ ಚೆನ್ನಾಗಿರುತ್ತೆ. ತುರಿದಿರೋವಂಥ ಕ್ಯಾರೆಟ್ನನ್ನು ಕೂಡ ನೀವು ಚೆನ್ನಾಗಿ ಒಂದು 2-5 ನಿಮಿಷ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಸಾಫ್ಟ್ ಆಗಬೇಕು, ಕ್ಯಾರೆಟೆಲ್ಲನೂ ಸಾಫ್ಟ್ ಆಗಬೇಕು. ನೀರೇನು ಹಾಕೋಕ್ಕೆ ಹೋಗ್ಬಿಡಿ, ಹಾಗೇನೆ ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ಆಗಿರೋ ಒಂದು ರೆಸಿಪಿ, ಆರಾಮಾಗಿ ನಿಮ್ಮ ಮನೆಯಲ್ಲೇ ಮಾಡ್ಕೋಬೋದು. ಇಲ್ಲಿ ಬೇಸಿಕ್ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಮೆಣಸಿನ ಪುಡಿ, ಇಷ್ಟೇ. ತುಂಬ ಯಾವುದೊಂದು ಫ್ಯಾನ್ಸಿ ಮಸಾಲ ಅನ್ನೋಂಗಿರಲ್ಲ. ಆಮೇಲೆ ನಾನಿಲ್ಲಿ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಮಿಕ್ಸಿಗೆ ಹಾಕಿದ್ದೀನಿ. ನೀವು ಅಲ್ಲಿ 5-6 ಮೆಣಸಿನ್ಕಾಯಿ ಹೆಚ್ಚು ಹಾಕೋದ್ರ ಬದಲು ಇಲ್ಲಿ 3 ಹಾಕ್ಕೊಂಡ್ರೆ ಫ್ಲೇವರ್ ಕೂಡ ಚೆನ್ನಾಗಿ ಬಿಡುತ್ತೆ, ವೇಸ್ಟ್ ಕೂಡ ಆಗೋಲ್ಲ, ಬಾಯಿಗೆ ಸಿಕ್ಕಾಗ ಖಾರನೂ ಆಗೋಲ್ಲ. ಹಾಗಾಗಿ ಏನೇ ಮೆಣಸಿನ್ಕಾಯಿ ಹಾಕಬೇಕಾದ್ರೂ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳೋದ್ರಿಂದ ಖಾರ ಫ್ಲೇವರ್ ತುಂಬ ಚೆನ್ನಾಗಿ ಪದಾರ್ಥಕ್ಕೆ ಬಿಟ್ಕೊಳುತ್ತೆ. ನೋಡಿ, ಈ ರೀತಿ ಫುಲ್ ಸಾಫ್ಟಾಗಿ ಆಗಬೇಕು. ನಂತರ ನೀವು ಪ್ಯಾನ್ ತೊಗೊಂಡು ಅಥವಾ ತವ ಏನಿದೆ ಅದರಲ್ಲಿ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಏನೇನಾರು ಹಾಕ್ಕೊಂಡು ಬ್ರೆಡ್ನ ಎರಡೂ ಕಡೆ ಚೆನ್ನಾಗಿ ಟೋಸ್ಟ್ ಮಾಡ್ಕೋಬೇಕು. ಕೆಲವರು ಹಸಿ ಬ್ರೆಡ್ಡಿಗೆ ಹಾಕ್ಕೊಂಡು ಅಂದರೆ ಮಸಾಲೆನ ಹಾಕ್ಕೊಂಡು ತಿಂತಾರೆ, ಹಾಗೂ ತಿನ್ಬೋದು. ಬಟ್ ಈ ರೀತಿ ಟೋಸ್ಟ್ ಮಾಡಿ ತಿನ್ನೋದ್ರಿಂದ ಲೈಟಾಗಿ ನೋಡಿ, ಈ ರೀತಿ ಲೈಟಾಗಿ ಟೋಸ್ಟ್ ಮಾಡ್ಕೊಂಡು ತಿನ್ನೋದ್ರಿಂದ ರುಚಿ ಒಂದು ಸ್ವಲ್ಪ ಕ್ರಿಸ್ಪಿ, ಸಾಫ್ಟಾಗಿ ಎರಡೂ ಒಂಥರದ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ಮಸಾಲೆನ ನಿಮಗೆ ಎಷ್ಟು ಬೇಕೋ ಅಷ್ಟು ಮಸಾಲೆನ ಹಾಕ್ಕೊಂಡು ಅದ್ರ ಕಡೆನೂ ಮತ್ತೆ ಮಸಾಲೆ ಹಾಕಿದ್ಮೇಲೆ ಉಲ್ಟಾ ಮಾಡಿ ಚೆನ್ನಾಗಿ ಒಂದು 10 ಸೆಕೆಂಡಿಂದ 20 ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಫುಲ್ ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಹೈಜೀನಾಗೂ ನೀವು ನೀಟಾಗಿ ಮಾಡಿಕೊಟ್ಟಂಗೆ ಆಗುತ್ತೆ. ಆಳು ಮೂಳು ಆಚೆ ತಿನ್ನೋದು ಕಡಿಮೆ ಆಗುತ್ತೆ. ಹಾಗಾಗಿ ತುಂಬ ಸಿಂಪಲ್ಲಾಗಿ ಒಂದು 20 ನಿಮಿಷದೊಳಗೆ ಒಂದು ರೆಸಿಪಿ ರೆಡಿ ಆಗುತ್ತೆ. ಟ್ರೈ ಮಾಡಿ.